ಕರ್ನಾಟಕದ ತುಳುನಾಡಿನ ಭೂಮಿಯಲ್ಲಿ ದೈವ ಪರಂಪರೆಯು ಅತ್ಯಂತ ಪವಿತ್ರ ಮತ್ತು ಅಚ್ಚರಿಯಾಗಿದೆ. ಇಲ್ಲಿ ಪ್ರತಿಯೊಂದು ದೈವಕ್ಕೂ ತನ್ನದೇ ಆದ ಉಗಮ, ತನ್ನದೇ ಆದ ಗಾಥೆ ಇದೆ. ಅವುಗಳಲ್ಲಿ ಒಂದು ಅತ್ಯಂತ ಶಕ್ತಿಶಾಲಿ ದೈವವೆಂದರೆ ಗುಳಿಗ ದೈವ. ಗುಳಿಗ ದೈವನು ಶಿವನ ಉಗ್ರ ರೂಪವೆಂದು ನಂಬಲಾಗುತ್ತದೆ. ಕೆಲವರು ಅವನನ್ನು ಪಂಜುರ್ಲಿ ದೈವನ ಸಹೋದರ, ಕೆಲವರು ಯಮಧರ್ಮನ ರೂಪ, ಇನ್ನು ಕೆಲವರು ಶಿವನ ರೌದ್ರ ಶಕ್ತಿ ಎಂದು ಹೇಳುತ್ತಾರೆ. ಒಮ್ಮೆ ದೇವಲೋಕದಲ್ಲಿ ಬ್ರಹ್ಮಾಂಡವನ್ನು ಕಾಪಾಡಲು ಶಿವನು ತನ್ನ ಕೋಪದಿಂದ ಒಂದು ಉಗ್ರ ಶಕ್ತಿಯನ್ನು ಸೃಷ್ಟಿಸಿದ. ಆ ಶಕ್ತಿ ಬೆಂಕಿಯಂತೆ ಹೊತ್ತಿ ಉರಿಯುತ್ತಾ ಭೂಮಿಗೆ ಇಳಿಯಿತು. ಅದೇ ಶಕ್ತಿಯು ಗುಳಿಗ ದೈವನಾಗಿ ಜನ್ಮ ತಾಳಿತು. ಗುಳಿಗ ದೈವನು ಕೋಪ ಮತ್ತು ನ್ಯಾಯದ ಸಂಕೇತ. ಯಾರು ಅಕ್ರಮ, ಅನ್ಯಾಯ ಮಾಡಿದರೆ ಅವನ ಕೋಪದಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ಆದರೆ ಸತ್ಯ, ಶ್ರದ್ಧೆ ಮತ್ತು ಭಕ್ತಿಯಿಂದ ಇರುವವರಿಗೆ ಗುಳಿಗ ದೈವನು ರಕ್ಷಕ ದೈವನಾಗಿ ಕಾಣಿಸಿಕೊಂಡು ಆಶೀರ್ವಾದ ನೀಡುತ್ತಾನೆ. ಗುಳಿಗ ದೈವನಿಗೆ ರಾತ್ರಿ ಪೂಜೆ, ಬಲಿ ಮತ್ತು ಭೂತಕೋಲ ನಡೆಯುತ್ತದೆ. ಕೋಲಾದ ಸಂದರ್ಭದಲ್ಲಿ ದೈವವು ತನ್ನ ಭಕ್ತರಲ್ಲಿ ಅವತಾರ ಹೊಂದುತ್ತದೆ. ದೈವದ ವೇಷದಲ್ಲಿ ಮಾತನಾಡುವ ಭಕ್ತನ ಧ್ವನಿ ದೇವರ ಧ್ವನಿಯಾಗುತ್ತದೆ. ಆ ಕ್ಷಣದಲ್ಲಿ ಸತ್ಯ ಮಾತ್ರ ನುಡಿಯಲ್ಪಡುತ್ತದೆ. ಗುಳಿಗ ದೈವನು ಯಾವಾಗಲೂ ಪಂಜುರ್ಲಿ ದೈವನೊಡನೆ ಕಾಣಿಸುತ್ತಾನೆ. ಪಂಜುರ್ಲಿ ನ್ಯಾಯ ಕುಡಿಸುವ ದೈವ ಆದರೆ ಗುಳಿಗ ನ್ಯಾಯ ಜಾರಿಗೊಳಿಸುವ ದೈವ. ಇವೆರಡರ ಸಂಯೋಗವೇ ತುಳುನಾಡಿನ ದೈವ ಪರಂಪರೆಯ ಬಲವಾಗಿದೆ. ಗುಳಿಗ ದೈವನನ್ನು ಗೌರವಿಸದವರು ಅಥವಾ ಅವನ ಸಮ್ಮಾನವನ್ನು ಅವಮಾನಿಸಿದವರು ಭಾರೀ ವಿಪತ್ತನ್ನು ಅನುಭವಿಸುತ್ತಾರೆ ಎಂಬ ನಂಬಿಕೆಯಿದೆ. ಆದರೆ ಅವನಿಗೆ ಬಲಿ ಪೂಜೆ, ನೈವೇದ್ಯ ಮತ್ತು ಭಕ್ತಿ ನೀಡಿದರೆ ಮನೆ, ಹಳ್ಳಿ, ವಂಶ ಎಲ್ಲವೂ ರಕ್ಷಿತವಾಗಿರುತ್ತದೆ. ಇಂದಿಗೂ ತುಳುನಾಡಿನಲ್ಲಿ ಗುಳಿಗ ದೈವದ ಭೂತಕೋಲ ನಡೆಯುವಾಗ ಜನರು ಭಯ ಮತ್ತು ಭಕ್ತಿಯ ಸಂಯೋಗದಲ್ಲಿ ಕಣ್ಣೀರಿನಿಂದ ಪ್ರಾರ್ಥಿಸುತ್ತಾರೆ. ಗುಳಿಗ ದೈವ, ನಮ್ಮ ಮನೆ ಕಾಪಾಡು, ನ್ಯಾಯ ಕೊಡು.